ಮಾಡಬೇಕು ಅಂತ ನೋಡ್ತಾ ಇದ್ದೀನಿ. ಆದರೂ ಬೇಡ ಅಂತ ಹೇಳ್ಬಿಟ್ಟು ಸ್ವಲ್ಪ ರಿಸ್ಟ್ರಿಕ್ಷನಿಂದ ನಾನು ಹಿಂದೆ ತಗೊಂಡೆ. ಆದರೆ ಇವತ್ತು ನೋಡೋಣ ಯಾವ ರೀತಿ ಇದೆ ಅಂತ. ಇವರು ಏನು ಅಂತಂದರೆ ಪೊಲೀಸ್ ಬರೋ ಟೈಮಲ್ಲಿ ಹೆಲ್ಮೆಟ್ ಹಾಕ್ತಾರೆ, ಓಕೆನಾ. ಸೀಟ್ ಬೆಲ್ಟು, ಈ ಹೆಲ್ಮೆಟ್ ಹಾಕೋದು ಅಂಥದ್ದೆಲ್ಲ ಪೊಲೀಸ್ ಬರೋ ಟೈಮಲ್ಲಿ ಮಾಡ್ತಾರೆ. ಬಾಕಿ ಟೈಮಲ್ಲಿ ಏನು ಅಂತಂದರೆ ಹುಡುಗಾಟ ಆಗೋಗಿದೆ. ಈಗ ನೀವು ಹೇಗೆ ಟ್ರಾವೆಲ್ ಮಾಡ್ತಾ ಇರ್ತೀರಾ ಅದೇ ಥರ ನಾವು ಈಚೆ ಟ್ರಾವೆಲ್ ಮಾಡ್ತೀವಿ. ನಮಗೂ ಫ್ಯಾಮಿಲಿಗಳಿದೆ, ಓಕೆನಾ. ಸ್ವಲ್ಪ ನಿಧಾನವಾಗಿ ಈ ಪ್ರಯಾಣವನ್ನೆಲ್ಲ ಮಾಡ್ಕೊಳ್ಳಿ. ಪದೇ ಪದೇ ಹೇಳೋದು ಅದಕ್ಕೆ. ತುಂಬ ಕಷ್ಟ ಇದೆ ನೋಡಿ. ನಡಿಲ್ಲ, ಹೆಲ್ಮೆಟ್ ಇಲ್ಲ. ಹಾಂ, ಹಿಂದ್ಗಡೆ ಇರೋರು ಸೀಟ್ ಬೆಲ್ಟ್ ಇಲ್ಲ. ಅಲ್ಲೊಬ್ರು ಇರೋರು 2 ಜನ ಹತ್ತಿದ್ರು ಬೈಕಲ್ಲಿ, ಹೆಲ್ಮೆಟ್ ಇಲ್ಲ ಇಬ್ರದ್ದು. ಅಲ್ಲೊಬ್ರು ಬರ್ತಿದ್ದಾರೆ, ಕ್ಯಾಪ್ ಹಾಕೊಂಡು ಬರ್ತಾ ಇದ್ದಾರೆ. ನಾನು ವಿಡಿಯೋ ಮಾಡೋದು ಬೇಡ ಅಂತಿದ್ದೆ, ಆದರೆ ಇಲ್ಲಿ ನೋಡಿ, ಇಲ್ಲೂ ಹೆಲ್ಮೆಟ್ ಇಲ್ಲ. ರೈಟ್ ಸೈಡ್ ಇಂಡಿಕೇಟರ್ ಹಾಕೊಂಡು ಹೋಗ್ತಾನೆ ಇದ್ದಾರೆ ಅವ್ರ ಪಾಡಿಗೆ. ನಿಧಾನವಾಗಿ ಹೋಗೋಣ ಅಂತ ಅನ್ನೋದೇ ಇಲ್ಲ ಇಲ್ಲಿ. ತಾಳ್ಮೆಯಿಂದ ಹೋಗ್ಬೇಕು ಅನ್ನೋದೇ ಇಲ್ಲ. ಹೆಲ್ಮೆಟ್ ಇಲ್ಲದೆ 2 ಹುಡುಗರು ಬರ್ತಾ ಇದ್ದಾರೆ. ಅಲ್ಲಿ ನೋಡಿ, ಇಂಡಿಕೇಟರ್ ಹಾಕದೆ ಸ್ಕೂಟರ್ ಅವರು ರೈಟ್ ಸೈಡಿಗೆ ಹೋಗಿ ಆಯ್ತು. ಅಲ್ಲಿ ಪಿಕಪ್ ಬರ್ತಾ ಇದೆ. ಅವಾಗ ಏನಾಗುತ್ತೆ, ಟ್ರಾಫಿಕ್ ಆಗುತ್ತೆ. ದೊಡ್ಡ ಗಾಡಿ, ಬಸ್ಸು ಅಂಥದ್ದೆಲ್ಲ ಬರುವಾಗ ಟ್ರಾಫಿಕ್ ಆಗುತ್ತೆ. ಹೆಲ್ಮೆಟ್ ಇಲ್ಲ ನೋಡಿ, ಇಂಡಿಕೇಟರ್ ಹಾಕದೆ ತೆಗಿತಾ ಇದ್ದಾರೆ ರೈಟ್ ಸೈಡಿಗೆ. ಸ್ಕೂಟರ್ ಅವರು ಅಷ್ಟೇ, ಬೈಕ್ ಅವರು ಅಷ್ಟೇ. ಜೀಪ್ ಅವ್ರಿಗೆ ಅರ್ಜೆಂಟು. ನೋಡಿ, ಇಲ್ಲಿ ಬೈಕ್ ನೋಡಿ, ಇಂಡಿಕೇಟರ್ ಇಲ್ಲ. ಹಾಗೆ ನಿಲ್ಸ್ಕೊಂಡು ಹೋಗ್ತಾ ಇದ್ದಾರೆ. ಇಲ್ಲಿ ಕ್ಯಾಮ್ರಾ ನೋಡ್ಬಿಟ್ಟು ಆ್ಯಕ್ಚುಲಿ ಕಾರ್ ಅವರು ಇದು ಮಾಡಿದ್ರು, ಇಂಡಿಕೇಟರ್ ಹಾಕೊಂಡು ಹೋಗ್ತಾ ಇದ್ದಾರೆ. ಇಲ್ಲಿ ನೋಡಿ, ಹೆಲ್ಮೆಟ್ ಇಲ್ಲ ನೋಡಿ. ಇದು ಇಂಡಿಕೇಟರ್ ಹಾಕದೆ ನೋಡಿ, ಇಲ್ಲೇ ನೋಡಿ, ಲೈವ್ ನೋಡಿ. ಇಂಡಿಕೇಟರ್ ಹಾಕದೆ ಲೆಫ್ಟಿಗೆ ಬಂದಾಯ್ತು, ಇಂಡಿಕೇಟರ್ ಹಾಕದೆ ರೈಟ್ ಸೈಡಿಗೂ ತೆಗ್ದಾಯ್ತು ನೋಡಿ. ಅಲ್ಲಿ ಹೆಂಗೆ ಹೋಗ್ತಿದ್ದಾರೆ ನೋಡಿ. ನಾನು ಮಾಡೋದು ಬೇಡ, ವಿಡಿಯೋ ಮಾಡೋದು ಬೇಡ ಅಂತ ಹೇಳ್ಬಿಟ್ಟೆ ಇದ್ದೆ. ಆದರೆ ಇವಾಗ ವಿಡಿಯೋ ಮಾಡೋ ಪರಿಸ್ಥಿತಿ ಬಂದಿದೆ. ಏನಂತಂದ್ರೆ ಒಂದು ರೂಲ್ಸ್ ಫಾಲೋ ಮಾಡೋದಿಲ್ಲ, ರೋಡ್ ಸೇಫ್ಟಿ ಅಂತ ಅನ್ನೋದು ಏನು ಅಂತ ಗೊತ್ತಿಲ್ಲ. ಅರ್ಜೆಂಟ್ ಮಾಡ್ಕೊಂಡು ಹೋಗಿ ಏನು ಸಿಗುತ್ತೆ, ನಿಧಾನವಾಗಿ ಹೋಗ್ಲಿ, ಬೇಡ ಅಂತ ಅನ್ನಲ್ಲ. ನಾವಿರೋದು ಇವಾಗ ವಿವೇಕಾನಂದ ಸರ್ಕಲ್ ಹತ್ರ ನೋಡಿ, ಈ ಜಂಕ್ಷನಲ್ಲಿ, ಓಕೆನಾ. ಅಲ್ಲಿ ನೋಡಿ, ಇಂಡಿಕೇಟರ್ ಇಲ್ಲದೆ ಬಂದರು, ಹೆಲ್ಮೆಟು ಇಲ್ಲ. ಆಟೋ ಕಟ್ ಆಗ್ತಿದೆ, ಇಲ್ಲಿ ಬೈಕು ಹೋಯ್ತು, ಇಂಡಿಕೇಟರ್ ಇಲ್ಲ, ತಲೆಯಲ್ಲಿ ಹೆಲ್ಮೆಟ್ ಇಲ್ಲ. ವಿಡಿಯೋ ಮಾಡೋ ಬದಲು ಲೈವೇ ಈ ರೀತಿ ಮಾಡಬೇಕು. ಅವಾಗ ಸ್ವಲ್ಪ ರೋಡ್ ಸೇಫ್ಟಿ ಮೆಜರ್ಸ್ ಎಲ್ಲ ಕಂಟ್ರೋಲ್ ಆಗುತ್ತೆ. ತನ್ನಷ್ಟಕ್ಕೆ ಇಂಡಿಕೇಟರ್ ಇಲ್ಲ, ಸೀಟ್ ಬೆಲ್ಟ್ ಹಾಕಿದ್ದಾರೆ ನೋಡಿ. ಕೆಲವೊಂದು ಚಿಕ್ಕ ಚಿಕ್ಕ ತಪ್ಪುಗಳಿಂದ ತುಂಬ ಕಷ್ಟ ಆಗುತ್ತೆ ಬೇರೆಯವರಿಗೂ. ಆಟೋದವರು ಇಂಡಿಕೇಟರ್ ಹಾಕದೆ ಹೋಗ್ತಾರೆ. ಮತ್ತೆ ಜೀಬ್ರಾ ಕ್ರಾಸಿಂಗ್ ಇದೆ ಮುಂದ್ಗಡೆ. ಯಾವ ಜಾಗದಲ್ಲಿ ಅಂತಂದ್ರೆ ಅಲ್ಲಿ ಮುಂದ್ಗಡೆ ಜೀಬ್ರಾ ಕ್ರಾಸಿಂಗ್ ಇದೆ. ಅಲ್ಲಿ ಜೀಬ್ರಾ ಕ್ರಾಸಿಂಗ್ ಹತ್ರನೂ ಅವ್ರು ನಿಲ್ಸಲ್ಲ. ಬಜಗೊಂಡಿಗ कितना देता है? कितना देता है? बड़ा 20
बाड़ा उधर अभी 60 चाहिए। 60 जाएगा तो 3 आदमी चाहिए। 3 आदमी नहीं, उधर भाड़ा आपको 80 रुपीज है, लेकिन अभी इधर नीचे है ना, इसलिए बोलो। देखो बगल में गाड़ी नहीं, जाओ आगे जाओ, गाड़ी मिलता है आपको। मतलब मैंने को दूसरा भाड़ा है, इसलिए जाता है, दूसरा भाड़ा है, जाओ। ನೋಡಿ ಹೆಲ್ಮೆಟ್ ಇಲ್ಲ, ಎಲ್ಲಿ ಹೋಗ್ತಿದ್ದಾರೆ, ಇಂಡಿಕೇಟರ್ ಹಾಕೊಂಡು ಹೋಗ್ತಿದ್ದಾರೆ. ನಾವೇನು ಕೇಳಬಾರ್ದು ಇವ್ರನ್ನ, ಕೇಳಿದ್ರೆ ನಮ್ಮ ಮೇಲೆ ಸಿಟ್ಟಾಗ್ತಾರೆ. ಇಷ್ಟೆಲ್ಲ ಮಾಡಿದ್ಮೇಲೇನೋ ಅವ್ರಿಗೆ ಬುದ್ಧಿ ಬರಲ್ಲ. ಏನು ಅಂತಂದ್ರೆ ಇವ್ರ ಪಾರ್ಟಿಗೆ ಸೀಟ್ ಬೆಲ್ಟ್ ಇಲ್ಲದೆ, ಹೆಲ್ಮೆಟ್ ಇಲ್ಲದೆ ಹೋಗ್ತಾ ಇರ್ತಾರೆ. ಪೊಲೀಸ್ ಯಾವಾಗ ಹಿಡಿಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಆ ಟೈಮಲ್ಲಿ ಮಾತ್ರ ಇವರು ಹೆಲ್ಮೆಟ್ ಹಾಕೋದು, ಸೀಟ್ ಬೆಲ್ಟ್ ಹಾಕೋದು ಇಂಥದನ್ನ ಮಾಡ್ತಾರೆ. ಯಾಕೆ ಅವ್ರಿಗೂ ಫ್ಯಾಮಿಲಿ ಇದೆ ಅಂತ ಯೋಚನೆ ಆಗಲ್ವಾ? ಗೋಣಿಕೊಪ್ಪ ಮತ್ತೆ ಆಚೆ ಸೈಡ್ ಮಡಿಕೇರಿಲೆಲ್ಲ ತುಂಬಾ ಸ್ಟ್ರಿಕ್ಟ್ ಇದೆ. ಇಲ್ಲಿ ಸುಮಾರ್ಪೇಟೆಲ್ಲ ಆ ರೀತಿ ಮಾಡ್ತಾ ಇಲ್ಲ, ಸ್ಟ್ರಿಕ್ಟ್ ಇಲ್ಲ ಇಲ್ಲಿ. ಆ ಲೈನ್ ಏನ್ ಹಾಕಿರ್ತಾರೆ, ರಿಫ್ಲೆಕ್ಟರ್ಸ್ ಕಾಣ್ತಿರ್ಬೋದು ನಿಮಗೆ, ಮಧ್ಯದಲ್ಲಿ ಇದೆ. ಆ ಲೈನ್ ಕೂಡ ಅಳ್ಸೋಗಿದೆ. ಅದು ಬಿಡಿ, ಅದು ರೋಡ್ ಅವ್ರದ್ದು ಪ್ರಾಬ್ಲಮ್ ಅಂತ ಹೇಳ್ಬೋದು, ಓಕೆನಾ? ಆ ಲೈನ್ ಏನಿದೆ ಗೋಣಿಕೊಪ್ಪದಲ್ಲೆಲ್ಲ, ಲೈನ್ ಒಳಗೇನೆ ಕರೆಕ್ಟಾಗಿ ಓಡಾಡ್ತಾರೆ. ಒಂದು ಗಾಡಿ ರೈಟ್ ಸೈಡಿಗೆ ತಿರ್ಗಲ್ಲ. ಇವನ್ ಕ್ಯೂ ಅಲ್ಲಿ ಹೋಗ್ತಾ ಇರ್ತದೆ, ಇಂಡಿಕೇಟರ್ ಹಾಕ್ಬಿಟ್ಟು ಕರೆಕ್ಟಾಗಿ ಪ್ರೊಸೀಜರ್ ಏನಿದೆ ಆ ರೀತಿ ಫಾಲೋ ಮಾಡ್ತಾರೆ. ಇಲ್ಲಿ ಆ ರೀತಿ ಇಲ್ಲ. ತುಂಬಾ ಬೇಜಾರಾಗುತ್ತೆ ನಮಗೆ. ನೋಡಿ, ಇಂಡಿಕೇಟರ್ ಇಲ್ಲದೆ ಹೋಗ್ತಿದ್ದಾರೆ. ರೈಟ್ ಸೈಡ್ ತೆಗ್ದಾಯ್ತು, ಅಲ್ಲಿ ಮುಂದ್ಗಡೆ ಓಮ್ನಿ ಕೂಡ ಅಷ್ಟೇ. ಇವ್ರಿಗೂ ಅವ್ರಿಗೂ ಸರಿ ಇದೆ, 2 ಜನಕ್ಕೂ. ಅಲ್ಲಿ ನೋಡಿ ಟ್ರಾಫಿಕ್ ಆಯ್ತು. ಇವಾಗ ಆಟೋದವ್ರು ಅಲ್ಲೇ ನಿಲ್ಸ್ಕೊಂಡಿದ್ರೆ ಟ್ರಾಫಿಕ್ ಆಯ್ತು. ಅಂದ್ರೆ ಕೇಳಲಿಕ್ಕೆ ಇಲ್ಲಿ ಯಾರು ಇಲ್ಲ, ಇವ್ರನ್ನ ಕೇಳೋರು ಯಾರು ಇಲ್ಲ. ಅದಕ್ಕೆ ಅವ್ರು ಇಷ್ಟ ಬಂದಂಗೆ ಮಾಡ್ತಾರೆ. ಆಗೋದಿಲ್ಲ, ಇಲ್ಲ ಇಲ್ಲ ಆಗೋದಿಲ್ಲ, ನಾನು ಬರೋದಿಲ್ಲ, ಹೋಗಿ. ನಮಗೆ ದಮಯ ಹಾಕೋದು ಬೇಡ, ಧಕ್ಕೆ ಹಾಕೋದು ಬೇಡ. ನಾವು ಒಂದು ಹೇಳ್ಬಿಟ್ಟು 100 ಕೇಳಿಸ್ಕೊಳ್ಳೋದು ಬೇಡ. ನಾವು ನೋಡಿ ಇಲ್ಲಿ ಯಾವ ರೀತಿ ಆಗಿದೆ ಅಂತ. ಪಿಕಪ್ ಅವ್ರು ಇಲ್ಲಿ ನಿಲ್ಸ್ಕೊಂಡು, ಪಿಕಪ್ ಅವ್ರದಲ್ಲ, ಬೈಕ್ ಅವರಲ್ಲಿ ನಿಲ್ಸ್ಕೊಂಡು ಯಾವ ರೀತಿ ಮಾಡಿಟ್ಟಿದ್ದಾರೆ ನೋಡಿ. ಹೋಗ್ಲಿಕ್ಕೇನಪ್ಪ ಇಂಡಿಕೇಟರ್ ಹಾಕ್ಬಿಟ್ಟು ಕಷ್ಟನಾ? ಇಲ್ಲಿ ನೋಡಿ, ಇಲ್ಲಿ ನನ್ನ ಮುಂದೆ ಗಾಡಿ ಇಂಡಿಕೇಟರ್ ಇಲ್ಲ, ಹಿಂದ್ಗಡೆ ಬಂತು ನೋಡಿ. ಇವಾಗ ಅವರು ಇಂಡಿಕೇಟರ್ ಹಾಕಿದ್ರೆ ಹಂಗೆ ಪಾಸ್ ಮಾಡ್ಕೊಂಡು ಹೋದ್ರು. ಕೈಯಲ್ಲಿ ಇಟ್ಕೊಂಡು ಹೋಗ್ತಿದ್ದಾರೆ ಹೆಲ್ಮೆಟ್ನ. ದಯವಿಟ್ಟು ನೀವು ಹೆಲ್ಮೆಟ್, ಸೀಟ್ ಬೆಲ್ಟ್ ಹಾಕೊಂಡು ನಿಧಾನವಾಗಿ ಪ್ರಯಾಣ ಮಾಡಿ. ಏನು ತೊಂದರೆ ಆಗಲ್ಲ, ಅಷ್ಟೇ ನಾನು ಹೇಳೋದು. ನಿಧಾನವಾಗಿ ಹೋಗಿ, ಇನ್ನೊಬ್ಬರಿಗೆ ತೊಂದರೆ ಆಗ್ಬಾರ್ದು ನಮ್ಮಿಂದ. ಥ್ಯಾಂಕ್ ಯು.